ಉತ್ಸವಗಳು ಮನುಷ್ಯರಲ್ಲಿ ಸ್ನೇಹ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತವೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ ಭಕ್ತರಿಗೆ ಕರೆ. ಶ್ರೀ ಬಸವೇಶ್ವರ ಸ್ವಾಮಿ ವಿಗ್ರಹ ಕಳಶ ಪ್ರತಿಷ್ಠಾಪನಾ ಮಹೋತ್ಸವ. ವೀಕ್ಷಕರೇ, ಭಾರತೀಯ ಧಾರ್ಮಿಕ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ಜೀವನ ಶೈಲಿಯನ್ನ ಗಟ್ಟಿಗೊಳಿಸಿದೆ. ದೇವತಾ ಉತ್ಸವಗಳು ಪರಸ್ಪರ ಸ್ನೇಹ ಸಂಬಂಧ ಹಾಗೂ ಬಾಂಧವ್ಯಗಳನ್ನ ಬಲಪಡಿಸುವಲ್ಲಿ ಸಹಕಾರಿ ಎಂದು ಕಾಗಿನೆಲೆ ಶ್ರೀ ಕನಕ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಚಿಕ್ಕನಾಯಕನಹಳ್ಳಿಯಲ್ಲಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದ ಶ್ರೀ ಬಸವೇಶ್ವರ ಸ್ವಾಮಿ ವಿಗ್ರಹ ಕಳಶ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಗ್ರಾಮಸ್ಥರು ಒಗ್ಗೂಡಿ ಶ್ರದ್ಧೆ, ಭಕ್ತಿ ಮತ್ತು ಮುಗ್ಧ ಮನಸ್ಸಿನಿಂದ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ಭವ್ಯವಾಗಿ ನಿರ್ಮಾಣ ಮಾಡಿರುವುದು ಶ್ಲಾಘನೀಯ. ಭಕ್ತಿ ಮನಸ್ಸಿನಿಂದ ಸ್ವಾಮಿಯನ್ನ ಆರಾಧಿಸಿದರೆ ಸ್ವಾಮಿ ನಿಮ್ಮ ಸಂಕಷ್ಟಗಳನ್ನ ನಿವಾರಿಸಿ ಹೃದಯ ಮಂದಿರದಲ್ಲಿ ನೆಲೆಸಿದ್ದಾರೆ ಎಂದರು. ಲಕ್ಷ್ಮೀಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಬಸವೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನೆ ಇವತ್ತು ವಿಶೇಷವಾಗಿ ಈ ಗ್ರಾಮಸ್ಥರ ಮತ್ತು ಅಕ್ಕಪಕ್ಕದ ಗ್ರಾಮದ ಭಕ್ತರ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ಈ ಒಂದು ದೇವಾಲಯ ಉದ್ಘಾಟನೆ ಆಗಿದೆ. ಈ ಭಾಗದ ಸದ್ಭಕ್ತರಿಗೆ ಬಸವೇಶ್ವರರ ಅನುಗ್ರಹ ಸದಾಕಾಲ ಇರಲಿ ಹಾಗೆ ಅಂತೇಳಿ ತುಂಬುವುದರಿಂದ ಹಾರೈಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿಗಳಾದ ಶ್ರೀ ಜ್ಞಾನಪ್ರಭು ಸ್ವಾಮೀಜಿಗಳು ಮಾತನಾಡಿ, ನಮ್ಮ ದೇಶದ ಜೀವನ ಶೈಲಿಯನ್ನು ವಿದೇಶದವರು ಮೆಚ್ಚುತ್ತಾರೆ. ಅದರ ಕಾರಣ ನಮ್ಮ ಸರಳ ಜೀವನ ಶೈಲಿ, ಧಾರ್ಮಿಕ ನಂಬಿಕೆ ಮತ್ತು ಆಹಾರ ಪದ್ಧತಿ. ಹಲವಾರು ಗ್ರಾಮಗಳ ಭಕ್ತರು ಒಗ್ಗೂಡಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವುದು ನಾಡಿನ ಏಕತೆಯ ಚಿಹ್ನೆ. ಶಕ್ತಿ ದೇವತೆ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ನಾಡಿಗೆ ಸುಭಿಕ್ಷೆ ಕರುಣಿಸಲಿ ಎಂದು ಆಶೀರ್ವಾದ ಮಾಡಿದ್ರು. ಈ ದಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಲಕ್ಷ್ಮೀಪುರ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿಯವರ ನೂತನ ದೇವಾಲಯ ಗೃಹ ಪ್ರವೇಶ ಬಹಳ ಸಾಂಗೋಪಾಂಗವಾಗಿ ನೆರವೇರಿದೆ. ಈ ಒಂದು ಪುರೋಹಿತವನ್ನು ಚೆನ್ನಾಗಿ ನಿರ್ವಹಿಸಿದ್ದಾರೆ. ಊರಿನ ಒಂದು ದೇವಸ್ಥಾನ ಅಂದರೆ ಬಸವೇಶ್ವರ ದೇವಸ್ಥಾನ ಇರಲೇಬೇಕು. ಊರಿಗೆ ಒಂದು ಆಂಜನೇಯ ಮತ್ತು ಬಸವೇಶ್ವರ ದೇವಾಲಯ ಇರಲೇಬೇಕು. ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಒಳಿತನ್ನು ಬಯಸ್ತಕ್ಕಂಥ ಬಸವಣ್ಣನವನ್ನು ಆರಾಧನೆ ಮಾಡ್ತಕ್ಕಂಥ ಈ ಒಂದು ದೇವಾಲಯ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಇದರ ಒಂದು ಶಕ್ತಿ ಈ ಗ್ರಾಮದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿ. ಬಸವಣ್ಣನವರು ಏನು ಕಾಯಕ ತತ್ವಗಳನ್ನು ರೂಢಿಸಿಕೊಂಡಿದ್ರು, ಆ ಕಾಯಕ ಕೈಲಾಸವೇ ಅಂತಕ್ಕಂಥ ತತ್ವದ ಹಿನ್ನೆಲೆ ಒಳಗೆ ಈ ಗ್ರಾಮಸ್ಥರೆಲ್ಲರೂ ಕೂಡ ಮೊದಲು ಕಾಯಕ ಯೋಗಿಗಳಾಗಿ ಆನಂತರ ದೇವಾಲಯ ನಿರ್ಮಾಣ ಮಾಡಿ 4 ಜನಗಳಿಗೆ ಬಂದಂಥ ಹಸಿದ ಅನ್ನವನ್ನು ನೀಡ್ತಕ್ಕಂಥ ಕೇಂದ್ರ ಇದಾಗಲಿ ಅಂತ ಶುಭವನ್ನು ಹಾರೈಸುತ್ತಾ, ಭಾಳಷ್ಟು ಶ್ರಮಪಟ್ಟು ಕಲ್ಲಿನ ದೇವಾಲಯವನ್ನು ಮಾಡಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದಲೂ ಕೂಡ ಪ್ರಗತಿ ಹಂತದಲ್ಲಿತ್ತು. ಹಾಗೂ ಇಂದು ಸುದಿನ ಕೂಡಿ ಬಂದು ಗೃಹಪ್ರವೇಶ, ಕಲಶಾರೋಹಣ, ನೂತನ ಬಸವಣ್ಣನ ಪ್ರಾಣ ಪ್ರತಿಷ್ಠಾಪನೆ ಬಹಳ ಚೆನ್ನಾಗಿ ನಡೆದಿದೆ. ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಲಕ್ಷ್ಮೀಪುರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನವನ್ನ ಅದ್ಭುತವಾಗಿ ನಿರ್ಮಿಸಲಾಗಿದೆ. ಗ್ರಾಮದ ಬೇಡಿಕೆಯಂತೆ ದೇವಸ್ಥಾನದ ಪಕ್ಕದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಇವತ್ತೇನು ಲಕ್ಷ್ಮೀಪುರದಲ್ಲಿ ಬಸವಣ್ಣನ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸನ ಎಲ್ಲ ಗ್ರಾಮಸ್ಥರು ಸೇರಿ ವಿಶೇಷವಾಗಿ ಮಾಡಿದ್ದಾರೆ. ಇವತ್ತು ದೇವಸ್ಥಾನ ಕಟ್ಟೋದು ಅಂದರೆ ನಾವೆಲ್ಲ ಎಲ್ಲರ ಮನಸ್ಸನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಶಾಂತಿ ನೆಮ್ಮದಿಯನ್ನು ನೆಲೆಸಲಿಕ್ಕೆ ಆ ಭಗವಂತ ಬಸವೇಶ್ವರ ಎಲ್ಲರೂ ಕೂಡ ಇವತ್ತು ಒಳ್ಳೆ ಆಶೀರ್ವಾದ ಮಾಡಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ದೇವಸ್ಥಾನ ಕಟ್ಟತಕ್ಕಂಥದ್ದು ಸುಲಭ ಇಲ್ಲ. ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಗೌಡರು ಮತ್ತು ಬಳಗದವರು ಎಲ್ಲರೂ ಸೇರಿಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಲಕ್ಷ್ಮೀಪುರದ ಗ್ರಾಮಸ್ಥರು ಅವ್ರು ಇರ್ತಕ್ಕಂಥ ಏನೇ ಸಮಸ್ಯೆ ಇರಲಿ ಅದೆಲ್ಲದನ್ನು ಕೂಡ ನಾವು ಅದನ್ನು ಬಗೆಹರಿಸಿಕೊಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೇವೆ ಅಂತಕ್ಕಂಥದ್ದು ಈಗ ಸಮುದಾಯ ಭವನವನ್ನು ಕೂಡ ಹೇಳಿದ್ದಾರೆ.
ಅದನ್ನು ಕೂಡ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದು. ಮಹೋತ್ಸವದ ಅಂಗವಾಗಿ ಮಹಿಳೆಯರು ಆರತಿ, ಹೋಮ, ಅನ್ನ ಸಂತರ್ಪಣೆ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ರು. ಭಕ್ತರ ಭಕ್ತಿ ಸಮರ್ಪಣೆ ಮತ್ತು ದೇವಾಲಯದ ಅಲಂಕಾರಗಳು ಆಕರ್ಷಕವಾಗಿದ್ದವು. ಶ್ರೀ ಬಸವೇಶ್ವರ ಸ್ವಾಮಿ ವಿಗ್ರಹ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಶ್ರೀ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಈ ಧಾರ್ಮಿಕ ಮಹೋತ್ಸವದಲ್ಲಿ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿ, ಶ್ರೀ ಜ್ಞಾನಪ್ರಭು ಸ್ವಾಮೀಜಿ, ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ, ಶಾಸಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಗಣ್ಯರು, ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯ್ಕನಹಳ್ಳಿ.